ವಾಟ್ ಈಸ್ ಯುವರ್ ಟಾರ್ಗೆಟ್? ಈಗ ಸೀರಿಯಲ್ ಹೀರೋಯಿನ್ ಆಯ್ತಲ್ಲ, ಸುಮಾರು ಸೀರಿಯಲ್ ಆಗಿ ಹೋದ್ರಿ, ನೆಕ್ಸ್ಟ್ ಏನು ಮಾಡಬೇಕು ಅಂತ? ಆದಮೇಲೆ ಇನ್ನೂ ಆಗಬೇಕಲ್ವಾ, ಮೂವೀಸ್ ಮಾಡಬೇಕು, ಒಳ್ಳೊಳ್ಳೆ ಮೂವೀಸ್ ಕೊಡ್ಬೇಕು ನಮ್ಮ ಜನಗಳಿಗೆ, ಒಳ್ಳೊಳ್ಳೆ ಸೀರಿಯಲ್ಸ್, ಇನ್ನೂ ಒಳ್ಳೊಳ್ಳೆ ಸೀರಿಯಲ್ಸ್ ಕೊಡಬೇಕು ಅಂತ. ಸೊ ಈಗ ಭರತನಾಟ್ಯಂ ಕೆಲವೊಂದಷ್ಟು ಅದೆಲ್ಲ ನೀವು ಕಲಿಸಿದ್ರು ಮನೇಲಿ, ಅದಕ್ಕೆಲ್ಲ ಹಾಕಿದ್ರು ಅಂತ ಹೇಳಿದ್ರಿ. ಹಾಡಲಿಕ್ಕೆಲ್ಲ ಬರುತ್ತಾ ನಿಮಗೆ ಹೇಗೆ? ಯಾಕೆಂದರೆ ಮುದ್ದು ಸೊಸೆ ನಮಗೆ ಟೈಟಲ್ ಟ್ರ್ಯಾಕ್ ಸ್ವಲ್ಪ ಹಾಡಿ ಅಂತ ಕೇಳುವ ಅಂತಿದ್ದೆ ಆ್ಯಕ್ಚುಲಿ. ಅದು ಬರಲ್ವಾ? ಅಂದರೆ ಬಟ್ ಸುಮ್ಮನೆ ಹಾಗೆ ಬಾತ್ರೂಮ್ ಸಿಂಗರ್ ಟೈಪ್ಸ್ ಏನಾದ್ರು ಹಾಡೋಕ್ಕಾಗುತ್ತಾ ಹೇಗೆ? ಅಯ್ಯೋ ನೀವು ಇಲ್ಲ, ನನ್ನ ವಾಯ್ಸ್ ಚೆನ್ನಾಗಿಲ್ಲ ಗೊತ್ತಾ, ಎಲ್ಲರೂ ಅದನ್ನೇ ಹೇಳ್ತಾರೆ ವಾಯ್ಸ್ ಚೆನ್ನಾಗಿಲ್ಲ ಅಂತ. ಬೇಡ ಬಿಡಿ. ಹೌದಾ? ಬಟ್ ಅದು ಹಾಡಾದ್ಮೇಲೆ ನಾವು ಡಿಸೈಡ್ ಮಾಡ್ತಾ ಇದ್ವಿ, ಬಟ್ ನಮ್ಮ ವೀಕ್ಷಕರಿಗೋಸ್ಕರ ಡಿಸೈಡ್ ಮಾಡೋದೇ ಬೇಡ ನೀವು. ನಾನೇ ಹೇಳ್ತಾ ಇದ್ದೀನಿ ನನ್ನ ವಾಯ್ಸ್ ಚೆನ್ನಾಗಿಲ್ಲ, ನಾನು ಹಾಡಲ್ಲ. ಸೊ ಹಾಡಲಿಲ್ಲ ಅವರು, ಬಟ್ ಬೇರೆ ವೇದಿಕೆಗಳಲ್ಲಿ ಹಾಡಿದಾಗ ಹಿಡ್ಕೋತೀವಿ ನಾವು. ಆ್ಯಕ್ಚುಲಿ ನಿಮ್ಮ ವಾಯ್ಸ್ ನನ್ನ ಹತ್ರನೇ ಹಾಡಿಸ್ಬಿಡಿ ಎಲ್ಲ. ನೀವು ಚಂದ ಇದೆ ವಾಯ್ಸ್, ಹಾಡಿ ಹಾಡಿ ಹಾಡಿ. ನನಗೆ ಹಾಡಕ್ಕೆ ಬರಲ್ಲ ರೀ. ಪ್ಲೀಸ್ ಹಾಡಿ ಹಾಡಿ ಪ್ಲೀಸ್ ಪ್ಲೀಸ್. ನನಗೆ ಹಾಡಕ್ಕೆ ಬರಲ್ಲ, ನಿಜವಾಗ್ಲೂ ಬರಲ್ಲ. ನನಗೆ ಮುದ್ದಿನ ಸೊಸೆ ಟೈಟಲ್ ಟ್ರ್ಯಾಕ್ ಗೊತ್ತಿಲ್ಲ. ಯಾವುದೋ ಒಂದು ಚೆನ್ನಾಗಿರೋ ಸಾಂಗ್ ನಂಗೆ ನಿಜ ಗೊತ್ತಿಲ್ಲ, ಹಾಡು ಹೇಳಕ್ಕೆ ಬರಲ್ಲ. ಯಾಕೆಂದರೆ ಹೂ ಇಸ್ ದ ಆರ್ಟಿಸ್ಟ್ ಹಿಯರ್? ಆ್ಯಕ್ಟರ್ ಯಾರು? ನಾನೇ. ನೀವೇ ಕಲಾವಿದರು ನೀವು. ಯಾಕೆ ನೀವು ಆ್ಯಂಕರ್ಸ್ ಹಾಡಬಾರ್ದಂತ ರೂಲ್ಸ್ ಇದೆ? ಹಾಡಿ. ಈಗ ಸದ್ಯಕ್ಕೆ ಹಾಡಬಾರ್ದು, ಮುದ್ದಿನ ಸೊಸೆ ಮಾತ್ರ ಪ್ರಮೋಟ್ ಮಾಡುವ. ಬಟ್ ಆಮೇಲೆ ಜನ ಎಲ್ಲ ನನ್ನ ನೋಡೋಕೆ ಸ್ಟಾರ್ಟ್ ಮಾಡಿದ್ರೆ ಅಂತ. ಒಬ್ಬೊಬ್ಬೊಬ್ಬ ಇವ್ರು ಹೊಗಳ್ಕೊತಾ ಇದ್ದಾರೆ. ಸೊ ಈಗ 7:30 ಆ್ಯಕ್ಚುಲಿ ಸ್ಟಾರ್ಟ್ ಆಗ್ತಾ ಇರೋದು. 7:30ಗೆ IPL ಮ್ಯಾಚ್ ಕೂಡ ಶುರುವಾಗುತ್ತೆ. ಇನ್ಫ್ಯಾಕ್ಟ್ ಎವ್ರಿ ಡೇ ಅಂಟಿಲ್ May 25th. ಸೊ ಜನಗಳು ನಿಮ್ಮ ಸೀರಿಯಲ್ ನೋಡ್ತಾರಾ ಅಥವಾ IPL ನೋಡ್ತಾರಾ? ಇದ್ರ ಮಧ್ಯೆ ನಿಮಗೇನು ಅನಿಸುತ್ತೆ? ಅಥವಾ IPLನೂ ಸೈಡಿಗಿಟ್ಟು ನಿಮ್ಮ ಸೀರಿಯಲ್ ನೋಡುವಂತಹ ಒಂದು ಆಕರ್ಷಣೀಯ ವಿಷಯ ಏನಿರುತ್ತೆ ನಿಮ್ಮ ಸೀರಿಯಲಲ್ಲಿ? ನಮ್ಮ ಸೀರಿಯಲಲ್ಲಿ ಇದೆ ಮೇನ್ಲಿ ನಮ್ಮ ತ್ರಿವಿಕ್ರಮ್ ಸರ್ ಆ್ಯಕ್ಟ್ ಮಾಡ್ತಾ ಇದ್ದಾರಲ್ವ, ನೋಡ್ತಾರೆ. ಅದು ಹೆಂಗೆ ಬಿಟ್ಬಿಡ್ತಾರೆ, ನೋಡ್ತಾರೆ. ತುಂಬ ಕತೆ ವಯಸ್ಸು ತುಂಬ ಚೆನ್ನಾಗಿದೆ ನಮ್ಮ ಕತೆ. ಬೇರೆ ಸೀರಿಯಲ್ ಕಂಪೇರ್ ಮಾಡಿದ್ರೆ ಒಂದು ಥ್ರೋಔಟ್ ಒಂದು ಹುಡುಗಿ ಓದೋದಕ್ಕೋಸ್ಕರ ಎಷ್ಟು ಕಷ್ಟಪಡ್ತಾಳೆ ಅನ್ನೋದು ತುಂಬ ಚೆನ್ನಾಗಿ ತೋರಿಸ್ತಾ ಇದ್ದಾರೆ. ಸೊ ಅದಕ್ಕಾಗಿ ನೋಡಲೇಬೇಕು. ನೋಡ್ತಾರೆ. ಅಂದರೆ ನೀವೀಗ ಬೀಯಿಂಗ್ ಅ ಲಾಸ್ಟ್ ಬೆಂಚರ್, ತುಂಬ ಸ್ಟೂಡಿಯಸ್ ಹುಡುಗಿ ಥರ ಆ್ಯಕ್ಟ್ ಮಾಡೋದು ಎಷ್ಟು ಕಷ್ಟ ಅಲ್ವಾ ಆ್ಯಕ್ಚುಲಿ? ಅದಕ್ಕೆ ಎಷ್ಟು ನಿಮಗೆ ಆ ಚಾಲೆಂಜ್ನ ಹೆಂಗೆ ನೀವು ಫೇಸ್ ಮಾಡ್ತಿದ್ದೀರಾ? ಹೆಂಗೆ ಕಷ್ಟ? ಏನಿಲ್ಲ ಕಷ್ಟ, ಮಣ್ಣು ಏನು ಕಷ್ಟ ಅನಿಸಲ್ಲ. ಅದು ಹೆಂಗೆ ಕಷ್ಟ ಅನಿಸುತ್ತೆ ಅಂದರೆ ನೀವು ಸ್ಟೂಡೆಂಟ್ಸ್ನ ನಿಮ್ಮ ಸ್ಕೂಲಲ್ಲಿ ನೋಡಿ ಅದರಿಂದ ಸ್ವಲ್ಪ ಇನ್ಸ್ಪಿರೇಷನ್ ಪಡ್ಕೊಂಡು ಮಾಡ್ತಿದ್ರೆ ಹೇಗೆ ಅಂತ? ಇಲ್ಲ, ಹಂಗೇನೂ ಇಲ್ಲ, ಆ ಥರ ಏನಿಲ್ಲ. ಈಸಿನೇ ಆ್ಯಕ್ಟ್ ಮಾಡೋದು ಆ ಥರ. ಸುಮ್ಮನೆ ಇರಿ ನೀವು. ಈಗ ಆ್ಯಕ್ಚುಲಿ ಏನು ಗೊತ್ತಾ, ನಿಮ್ಮ ವಿದ್ಯೆ ಈ ಒಂದು ಸೀರಿಯಲ್ ಮುದ್ದು ಸೊಸೆ ನೋಡಿ ನೀವು ಡಾಕ್ಟರ್ ಆಗಿರ್ತೀರ. ರಿಯಲ್ ಲೈಫಲ್ಲೂ ಜನ ಹಂಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ, ಹುಡುಗಿ ಸಖತ್ತಾಗಿ ಓದುತ್ತೆ, ಏನಾಗುತ್ತೋ ನೋಡೋಣ, ಎಷ್ಟು ದೊಡ್ಡ ಆಫೀಸರ್ ಆಗ್ತಾರೋ ನೋಡೋಣ ಅಂತ. ಮುಂದೆ ನಾನು ಕೋಟ್ ಹಾಕೊಂಡು ಹೋಗ್ಬಿಡ್ತೀನಿ, ನಾನು ಡಾಕ್ಟರ್ ಆಗ್ತೀನಿ. ಇಲ್ಲ ಬಿಡಿ, ಹಂಗೆಲ್ಲ ಮೋಸ ಮಾಡಲ್ಲ ಜನಕ್ಕೆ. ಇಲ್ಲ, ಲೈಫಲ್ಲಿ ಇರೋದು ಅದು ಒಂದೇ, ಹೀರೋಯಿನ್ ಆಗಬೇಕಂತ ಆಗಿದ್ದೀನಿ. ಇನ್ನು ಒಳ್ಳೊಳ್ಳೆ ಸೀರಿಯಲ್ ಎಲ್ಲ ಬಂದರೆ ಮಾಡ್ತೀನಿ. ಇದೇ ಸೋಮವಾರದಿಂದ ನಮ್ಮ ಸೀರಿಯಲ್ ಟೆಲಿಕಾಸ್ಟ್ ಆಯ್ತೈತೆ, ಮುದ್ದು ಸೊಸೆ ಅಂತ, 7:30ಕ್ಕೆ. ಎಲ್ಲರೂ ತಪ್ಪದೆ ನೋಡಿ, ಕಲರ್ಸ್ ಕನ್ನಡದಲ್ಲಿ. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.